ತಲೆಯಲ್ಲಿ ಬೆಳೆದಿರುವಂತಹ ಫಂಗಸ್, ಬ್ಯಾಕ್ಟೀರಿಯಾ ಅದು ಇದು ಎಲ್ಲದನ್ನು ನಿವಾರಣೆಗೊಂಡ್ಬಿಟ್ಟು ಡ್ಯಾಂಡ್ರಫ್ ಕಡಿಮೆ ಆಗಿ ನಿಮ್ಗೆ ಕೂದಲು ಉದುರುವಿಕೆಯಿಂದ ಇದು ಪರಿಹಾರವನ್ನ ಕೊಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರಾ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಮಳೆಗಾಲದಲ್ಲಿ ಪ್ರಕೃತಿ ಎಷ್ಟು ಹಸಿರಾಗುತ್ತೋ ಅಷ್ಟೇ ಸುಲಭವಾಗಿ, ಅಷ್ಟೇ ಚೆನ್ನಾಗಿ ನಮ್ಮ ಕೂದಲು ಕೂಡ ಉದುರೋದಕ್ಕೆ ಶುರುವಾಗತ್ತೆ. ಬಾಚಣಿಗೆ ತಗೊಂಡ್ರೆ ಸಾಕು, ಗೊಂಚಲಾಗಿ ಪೊತ್ತೆ ತರ ಕೂದಲು ಉದುರು ಬಿಡುತ್ತೆ. ಕೈ ಹಾಕಿ ಕೈಯನ್ನು ಹೊರಗೆ ತೆಗೆದ್ರೆ ಕೂಡ ಕೈ ಫುಲ್ಲು ಕೂದಲು ಬಂದ್ಬಿಡತ್ತೆ. ಅಯ್ಯೋ ಇದೇನಪ್ಪ ಇಷ್ಟು ಕೂದಲು ಉದುರ್ತಾ ಇದೆ, ಡ್ಯಾಂಡ್ರಫ್ ಬೇರೆ ಜಾಸ್ತಿ ಆಗತ್ತೆ, ತುರ್ಕೆ ಜಾಸ್ತಿ ಆಗತ್ತೆ. ಈ ಎಲ್ಲ ಸಮಸ್ಯೆಯಿಂದ ಮಳೆಗಾಲದಲ್ಲಿ ನಿಮ್ಮ ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಡ್ಯಾಂಡ್ರಫ್ ಅನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ಯಾವುದೇ ಕೆಮಿಕಲ್ ಅನ್ನ ಉಪಯೋಗಿಸ್ಕೊಳ್ಳದೇನೆ ಮನೆಯಲ್ಲಿರುವಂತಹ ನೈಸರ್ಗಿಕ ಒಂದು ವಸ್ತುಗಳಿಂದ ಹೇಗೆ ನೀವು ನಿಮ್ಮ ಕೂದಲಿನ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಅನ್ನೋವಂಥದ್ದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ಣವಾಗಿ ವಿಡಿಯೋವನ್ನ ನೋಡಬೇಕು. ನಮ್ಮ ಮಳೆಗಾಲದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನೋಡಿ, ಆಲ್ರೆಡಿ ನಮ್ಮ ಕೂದಲಲ್ಲಿ ಜಿಡ್ಡಿನಂತಹ ಒಂದು ಪದಾರ್ಥ ಕೂದಲು ಬುಡದಿಂದ ಸ್ರವಿಕೆ ಆಗ್ತಾನೆ ಇರುತ್ತೆ. ಆಲ್ರೆಡಿ ಅದು ಇರೋದ್ರಿಂದ ನಾವು ಮೇಲಿಂದ ಧೂಳಿಗೆ ಎಕ್ಸ್ಪೋಸ್ ಆಗ್ತೀವಿ. ಮತ್ತೆ ತುಂಬಾ ಎಣ್ಣೆ ಹಾಕೊಂಡು ತಪ ಅಂತ ಎಣ್ಣೆ ಹಾಕಿ ಬಾಚ್ಕೊಳ್ಳುವಂಥ ಒಂದು ರೂಢಿಯನ್ನ ಇಟ್ಕೊಂಡಿದೀವಿ. ಇದೆರಡರ ಮಿಶ್ರಣವಾಗಿ ಏನಾಗತ್ತಪ್ಪ ಅಂತಂದ್ರೆ ಕೂದಲಿನ ಬುಡದಲ್ಲಿ ತೇವಾಂಶ ಅಥವಾ ಹ್ಯುಮಿಡಿಟಿಯಿಂದಾಗಿ ಮತ್ತೆ ಜಿಡ್ಡಿನಿಂದಾಗಿ ಧೂಳಿನಿಂದಾಗಿ ಎಲ್ಲ ಕಲ್ಮಶಗಳು ಸೇರ್ಕೊಂಡ್ಬಿಟ್ಟು ಕೂದಲಿನ ಬುಡ ಮೃದುವಾಗತ್ತೆ ಮತ್ತೆ ಹೇರ್ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಆದ್ರಿಂದ ಅಲ್ಲಿ ಫಂಗಲ್ ಮತ್ತೆ ಬ್ಯಾಕ್ಟೀರಿಯಲ್ ಗ್ರೋತ್ ಕೂಡ ಆಗಬಹುದು. ಇದರಿಂದಾಗಿ ಸಹ ಕೂದಲು ಉದುರುವಿಕೆ ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪಯೋಗಿಸುವಂತಹ 3 ಎಫೆಕ್ಟಿವ್ ಮತ್ತೆ ರಾಮಬಾಣದ ಹಾಗೆ ಕೆಲಸ ಮಾಡುವಂತಹ 3 ವಿಧಾನಗಳನ್ನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದನ್ನ ಫಾಲೋ ಮಾಡಿ ಕೂದಲು ಉದುರೋದನ್ನ ತಪ್ಪಿಸ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಹೇರ್ ಪ್ಯಾಕ್. ಇದು ತುಂಬಾ ಮುಖ್ಯವಾಗಿ ನೀವು ಮಾಡಬೇಕಾಗಿರುವಂಥದ್ದು. ಏನ್ ಮಾಡಬೇಕು? ಸಿಂಪಲ್ ಆಗಿ 1-2 ಚಮಚ ಮೆಂತೆ ಕಾಳುಗಳನ್ನ ತಗೊಳ್ಳಿ. ಈ 2 ಚಮಚ ಮೆಂತೆ ಕಾಳನ್ನ ರಾತ್ರಿನೇ ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ರಾತ್ರಿ ನೀರಲ್ಲಿ ನೆನೆಸಿಟ್ಟಿರೋ ಮೆಂತೆ ಕಾಳುಗಳು ಬೆಳಗ್ಗೆ ಉಬ್ಬಿ ರೆಡಿ ಆಗಿರುತ್ತೆ. ಸೊ ಅದಕ್ಕೆ ಒಂದು 8-10 ಅಥವಾ ಒಂದು 12 ಕಹಿಬೇವಿನ ಎಲೆಗಳನ್ನ ಹಾಕಿ ಚೆನ್ನಾಗಿ ಇದನ್ನ ರುಬ್ಬಿ ಪೇಸ್ಟ್ ತರ ಮಾಡ್ಕೊಳ್ಬೇಕು. ಆ ಪೇಸ್ಟ್ ಏನ್ ಬರುತ್ತಲ್ಲ, ಆ ಪೇಸ್ಟ್ ಅನ್ನ ಕೂದಲಿನ ಬುಡಕ್ಕೆ, ತುದಿಗಲ್ಲ ಕೂದಲಿನ ಬುಡಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂಥರ ಮಸಾಜ್ ತರ ಮಾಡ್ಕೊಂಡು ಅದನ್ನ ಹಾಗೆ 1 ಗಂಟೆ ಬಿಟ್ಟು ಬಿಡಬೇಕು. ಆಮೇಲೆ ಮೈಲ್ಡ್ ಶಾಂಪೂ ಅಥವಾ ಶೀಕೆಕಾಯಿ ಪುಡಿ ಏನಾದರೂ ಇದ್ರೆ ನಿಮ್ಮಲ್ಲಿ ಅದನ್ನ ಹಾಕೊಂಡು ಅದನ್ನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡೋದು, ರಿನ್ಸ್ ಮಾಡಿ ತೆಗೆದು ಬಿಡುವಂಥದ್ದು. ಇದನ್ನ ನೀವು ವಾರಕ್ಕೆ 1-2 ಬಾರಿ ಹಾಕೊಳ್ಬಹುದು. ಯಾವುದು? ಈ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಹೇರ್ ಪ್ಯಾಕ್ ಅಥವಾ ಹೇರ್ ಮಾಸ್ಕ್ ಅಂತ ಹೇಳ್ತೀವಿ. ಇದನ್ನ ನೀವು ಮನೆಯಲ್ಲೇ ತಯಾರು ಮಾಡಿಕೊಂಡು ತಲೆ ಕೂದಲು ಬುಡಗಳಿಗೆ ಹಾಕೊಂಡು ಅದನ್ನ ಮಾಡೋದ್ರಿಂದ ತಲೆಯಲ್ಲಿ ಬೆಳೆದಿರುವಂತಹ ಫಂಗಸ್ಸು, ಬ್ಯಾಕ್ಟೀರಿಯಾ ಅದು ಇದು ಎಲ್ಲದನ್ನು ನಿವಾರಣೆಗೊಂಡ್ಬಿಟ್ಟು ಡ್ಯಾಂಡ್ರಫ್ ಕಡಿಮೆ ಆಗಿ ನಿಮ್ಗೆ ಕೂದಲು ಉದುರುವಿಕೆಯಿಂದ ಇದು ಪರಿಹಾರವನ್ನ ಕೊಡುತ್ತೆ. ಇನ್ನು ಎರಡನೇದೇನಪ್ಪ ಅಂತ ಕೇಳಿದ್ರೆ, ಒಂದು ಸೂಪರ್ ಎಫೆಕ್ಟಿವ್ ಜ್ಯೂಸ್. ಏನಿದು ಅಂತ ಕೇಳಿದ್ರೆ, ನೀವು 1 ಲೋಟ ಬೆಚ್ಚಗಿನ ನೀರಿಗೆ, ಉಗುರು ಬೆಚ್ಚಗಿನ ನೀರಿಗೆ 1 ಚಮಚ ನೆಲ್ಲಿಕಾಯಿಯ ರಸವನ್ನ ಹಾಗೇನೆ 1 ಚಮಚ ಅಲೋವೆರಾದ ಜ್ಯೂಸನ್ನ ಮಿಕ್ಸ್ ಮಾಡಬೇಕು. ಇದನ್ನ ಮಿಕ್ಸ್ ಮಾಡಿದ್ದನ್ನ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಕುಡಿತಾ ಬರೋದ್ರಿಂದ ನಿಮ್ಮಲ್ಲಿ ಐರನ್ ಕಂಟೆಂಟು ಹೆಚ್ಚಾಗತ್ತೆ, ವಿಟಮಿನ್ ಸಿ ಹೆಚ್ಚಾಗತ್ತೆ. ಇವುಗಳು ಜಾಸ್ತಿ ಆಗೋದ್ರಿಂದ ಕೊಲಾಜನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗಿ ಕೂದಲ ಬುಡವನ್ನ ಇದು ಸ್ಟ್ರಾಂಗ್ ಮಾಡುತ್ತೆ, ಕೂದಲ ಸ್ಟ್ರ್ಯಾಂಡ್ಸ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಬರುತ್ತೆ, ಅದಕ್ಕೊಂದು ಶೈನ್ ಅನ್ನ ತಂದು ಕೊಡುತ್ತೆ. ಹಾಗೇನೆ ಕೂದಲು ಉದುರುವಿಕೆಯನ್ನ ಇದು ಕಡಿಮೆ ಮಾಡಿ ಕೊಡುತ್ತೆ. ಆದ್ರಿಂದ ದಿ ಬೆಸ್ಟ್ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುವಂತಹ, ರಕ್ತ ಪೂರೈಕೆಯನ್ನ ಹೆಚ್ಚು ಮಾಡುವಂತಹ, ನಮ್ಮ ಕೂದಲಿನ ರಸ್ಟ್ರೆಸ್ ಅನ್ನ ಹೆಚ್ಚು ಮಾಡುವಂತಹ, ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡುವಂತಹ ಬೆಸ್ಟ್ ಜ್ಯೂಸ್, ನ್ಯಾಚುರಲ್ ಜ್ಯೂಸ್ ಅನ್ನ ನೀವು ಉಪಯೋಗಿಸಬೇಕು. ಇದರಿಂದಾಗಿ ಹೇರ್ ಫಾಲ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಇನ್ನೊಂದೇನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ನೋಡಿ ನಾವು ತುಂಬಾ ಎಣ್ಣೆನ ಹಚ್ಕೊಂಡು ವಾರ ಇಡೀ ಎಣ್ಣೆ ಹಚ್ತೀವಿ, ವಾರಕ್ಕೊಂದ್ಸಲ ತಲೆಗೆ ಸ್ನಾನ ಮಾಡ್ತೀವಿ. ಸ್ಪೆಷಲಿ ಹೆಂಗಸರು, ಉದ್ದ ಕೂದಲು ಬೇರೆ ಇರುತ್ತೆ,
ಅಂದರೆ ಗಂಡಸರಿಗಿಂತ ಕಂಪೇರ್ ಮಾಡಿದಾಗ. ಆದರೆ ಗಂಡಸರು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡ್ತಾರೆ, ಬಟ್ ಹೆಂಗಸರಲ್ಲಿ ಈ ಸಮಸ್ಯೆ ಇನ್ನೂ ಹೆಚ್ಚು ಕಾಡುತ್ತೆ, ಕೂದಲು ಉದುರುವಂಥದ್ದು. ಸೊ ಹಾಗಾಗಿ ಏನಪ್ಪಾ ಅಂತಂದರೆ ತುಂಬ ಜಾಸ್ತಿ ಎಣ್ಣೆಯನ್ನು ಹಾಕಿ ಮಾಡಿದಾಗ ಆಲ್ರೆಡಿ ಜಿಡ್ಡಿನಂಶ ತಯಾರಾಗ್ತಾ ಇರೋದ್ರಿಂದ ಸ್ಕ್ಯಾಲ್ಪಲ್ಲಿ ತಲೆ ಕೂದಲಿನ ಬುಡದಿಂದ ಇದು ಮತ್ತಷ್ಟು ಒಂದು ಧೂಳಿನ ಶೇಖರಣಿಕೆಗೆ ಅಣಿ ಮಾಡಿಕೊಟ್ಬಿಡತ್ತೆ, ಅಲ್ಲಿ ಫಂಗಸ್ ಮತ್ತು ಬ್ಯಾಕ್ಟೀರಿಯಾ ಗ್ರೋತ್ಗೆ ಅಣಿ ಮಾಡಿಕೊಡತ್ತೆ, ಹಾಗೇನೆ ಕೂದಲು ಬುಡ ಎಲ್ಲ ಲೂಸ್ ಆಗಿಬಿಡತ್ತೆ. ಸೊ ಅದರಿಂದ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಎಣ್ಣೆ ಹಾಕಿ ಸ್ನಾನ ಮಾಡೋದಿದ್ರೆ ಲೈಟ್ ಆಯಿಲಿಂಗ್ ಅಂತ ನಾವು ಹೇಳ್ತೀವಿ. ಸೊ ತುಂಬ ಎಣ್ಣೆ ಹಾಕಬಾರ್ದು, ಒಂದು ಸ್ವಲ್ಪ ಪ್ರಮಾಣದಲ್ಲಿ 1 ರಿಂದ 2 ಚಮಚ ಶುದ್ಧ ತೆಂಗಿನ ಎಣ್ಣೆಯನ್ನು ಅಥವಾ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಎಣ್ಣೆಯನ್ನು ತೊಗೊಂಡ್ಬಿಟ್ಟು ಒಂಚೂರು ಬೆಚ್ಚಗೆ ಮಾಡಿ ಕೂದಲಿನ ಬುಡಕ್ಕೆ ಜಸ್ಟ್ ಈ ಥರ ಟ್ಯಾಪಿಂಗ್ ಮೋಷನಲ್ಲಿ ಹಾಕಿ ನಿಧಾನವಾಗಿ ಒಂಚೂರು ಒಂದು 5 ರಿಂದ 8 ನಿಮಿಷ ಮಸಾಜ್ ಮಾಡಿಬಿಟ್ಟು 1 ರಿಂದ 2 ಗಂಟೆ ಅಷ್ಟೇ ಬಿಡಬೇಕು, ತುಂಬ ಜಾಸ್ತಿ ಬಿಡಬಾರ್ದು. ಅದಿಷ್ಟು ಮಾಡಿ ಆಮೇಲೆ ಮೈಲ್ಡ್ ಶಾಂಪು ಅಥವಾ ಶಿಕೆಕಾಯಿ ಪೌಡರ್ ಇದ್ದರೆ ಅದನ್ನು ಹಾಕ್ಕೊಂಡು ರಿನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಕೂಡ ಕೂದಲು ಉದುರೋದನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಮೈಲ್ಡ್ ಆಯಿಲಿಂಗ್ ಮಾಡ್ಕೊಂಡ್ಬಿಟ್ಟು ಬೇಗ ಅದನ್ನು ತೊಳೆದು ಹಾಕೋದ್ರಿಂದ ವಾರಕ್ಕೆ 2 ರಿಂದ 3 ಬಾರಿ ಮಾಡಿದ್ರಷ್ಟೇ ಸಾಕು. ದಿನಾ ಎಣ್ಣೆ ಹಾಕೊಳ್ಳೋ ಅಗತ್ಯತೆ ಇಲ್ಲ, ಅದು ತಾನಾಗಿ ಸೀಬಮ್ ಅಥವಾ ಜಿಡ್ಡಿನ ಪದಾರ್ಥವನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಆಲ್ರೆಡಿ. ಸೊ ಅದರಿಂದ ನೀವು ಲೈಟ್ ಆಯಿಲಿಂಗನ್ನು ಮಾಡಿಕೊಂಡು ನಿಮ್ಮ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಇದಿಷ್ಟನ್ನು ಫಾಲೋ ಮಾಡಬೇಕು, ಇದು ನ್ಯಾಚುರಲಿ ನೀವು ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಮಳೆಗಾಲದಲ್ಲಿ ಏನು ಮಾಡಬಾರ್ದಪ್ಪ ಅಂತ ಕೇಳಿದರೆ, ನೋಡಿ, ಮಳೆಗಾಲದಲ್ಲಿ ಮಳೆಯಲ್ಲಿ ನೆನಿಬಾರ್ದು. ಯಾಕಂತಂದರೆ ಈ ಮಳೆ ನೀರು ತುಂಬ ಆ್ಯಸಿಡಿಕ್ ಆಗಿರೋದ್ರಿಂದ ಅದು ಕೂದಲು ಬುಡವನ್ನು ಲೂಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಇರುತ್ತೆ. ಆದ್ರಿಂದಾಗಿ ಮಳೆ ನೀರಲ್ಲಿ ನೆನೆಯೋ ಅಂಥದ್ದನ್ನು ನೀವು ಮಾಡಬಾರ್ದು. ಅಕಸ್ಮಾತ್ ನೆಂದೋಯ್ತು ಅಂತಂದರೆ ತಕ್ಷಣ ಒಳಗೆ ಬಂದ್ಬಿಟ್ಟು ಮನೆಗೆ ಬಂದು ಅದನ್ನು ಚೆನ್ನಾಗಿ ಟಾವೆಲಿಂದ ಒರೆಸಿ ಡ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಫಾಲೋ ಮಾಡೋದ್ರಿಂದ ಕೂಡ ಕೂದಲು ಉದುರೋದನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಆಮೇಲೆ ಈ ಥರ ಚೆನ್ನಾಗಿ ಅದನ್ನು ಡ್ರೈ ಮಾಡಿ ಅಥವಾ ಒಣಗಿಸಿಟ್ಕೊಂಡ ನಂತರ ನೀವು ಕೂದಲನ್ನು ಬಾಚಬಹುದು. ಒದ್ದೆ ಕೂದಲನ್ನು ಯಾವತ್ತೂ ಬಾಚಬೇಡಿ. ಯಾಕಂತಂದರೆ ಬುಡ ಸಡಿಲವಾಗಿರೋ ಕಾರಣ ನೀವು ಒದ್ದೆ ಕೂದಲನ್ನು ಬಾಚೋಕೆ ಹೋದರೆ ನಿಮಗೆ ನಿಜವಾಗಿ ಬೀಳೋ ಅಷ್ಟು ಕೂದಲಿಗಿಂತನೂ ಮತ್ತು ಹೆಚ್ಚು ಜಾಸ್ತಿ ಕೂದಲು ಉದುರೋಗ್ಬಿಡತ್ತೆ. ಸೊ ಅದರಿಂದ ಒದ್ದೆ ಕೂದಲನ್ನು ಬಾಚಬೇಡಿ. ಮಳೆ ನೀರಿಗೆ ಹೋದರೆ ತಕ್ಷಣ ಬಂದು ಅದನ್ನು ಒಣಗಿಸ್ಕೊಳ್ಳಿ. ಮಳೆ ನೀರಿಗೆ ಆದಷ್ಟು ಹೋಗದೆ ಇರೋ ಹಾಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಪ್ರಕೃತಿ ಚಿಕಿತ್ಸೆ ನೀಡೋ ಅಂತಹ ಈ ಸಿಂಪಲ್ ಒಂದಷ್ಟು ವಿಧಾನಗಳನ್ನು ಉಪಯೋಗಿಸ್ಕೊಂಡು ನೀವು ಮಳೆಗಾಲದಲ್ಲಿ ನಿಮ್ಮ ಕೂದಲಿನ ರಕ್ಷಣೆಯನ್ನು ಮಾಡ್ಕೊಳ್ತಾ ಬನ್ನಿ. ಯಾವುದೇ ರೀತಿಯ ಕೆಮಿಕಲ್ಸನ್ನು ಉಪಯೋಗಿಸ್ಕೊಳ್ದೇನೆ, ಯಾವುದೇ ರೀತಿಯ ಹಾನಿಯನ್ನು ನಿಮ್ಮ ಕೂದಲಿಗೆ, ನಿಮ್ಮ ಸ್ಕ್ಯಾಲ್ಪಿಗೆ ಮಾಡ್ಕೊಳ್ದೇನೆ, ಫಂಗಸ್ ಬ್ಯಾಕ್ಟೀರಿಯಾ ಗ್ರೋತ್ ಆಗದೆ ಇದ್ದಂಗೆ ನೋಡಿಕೊಂಡು ನಿಮ್ಮ ಕೂದಲಿನ ಆರೋಗ್ಯದ ರಕ್ಷಣೆಯನ್ನು ಮಾಡ್ಕೊಳ್ಳಿ, ಕೂದಲು ಉದುರೋದನ್ನು ತಪ್ಪಿಸ್ಕೊಳ್ಳಿ. ಇಂಥದ್ದೇ ಹಲವಾರು ಮಾಹಿತಿಯುಕ್ತ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.